विष्णुपादाय कृष्णपृष्ठाय भूतले श्रीमते भक्तिवेदांत स्वामी इति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे। श्री श्री राधा कृष्ण चंद्र की जय, श्री श्री कृष्ण बलराम की जय, श्री श्री निताई गौरांग की जय, श्रीनिवास गोविंद की जय, प्रहलाद नरसिम्हदेव की जय, विश्व गुरु शील प्रभुपाद की जय, समवेद भक्तवृंद की जय। ಹರೇ ಕೃಷ್ಣ. ಕಳೆದ 2 ವಾರ ಹಿಂದೆ ನಾವು ಇಲ್ಲಿವರೆಗೂ ನಾವು ಓದಿದ್ದೀವಿ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಅಧ್ಯಾಯ ಹೆಸರು ಗುರು ಅತ್ಯವಶ್ಯ ಅಂತ. ಸೊ ನಮ್ಮ ಜೀವನದ ವಿವೇಚನೆಯ ಅಂಶವನ್ನು ಪೂರ್ಣವಾಗಿ ವಿಕಾಸಗೊಳಿಸುವ ಮೂಲಕ ಈ ಶ್ಲೋಕಗಳ ಭಾವಾರ್ಥವನ್ನು ಅರಿತುಕೊಳ್ಳಬಹುದೇ? ಅಂದ್ರೆ ಇಂದಿನ ಶ್ಲೋಕ ಅವ್ರು ಹೇಳ್ತಾ ಇರೋದು ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಾಂ ಉಪಯುಜ್ಯತಃ ನಿರ್ಬಂಧಃ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯಂ ಉಚ್ಯತೆ. ಪ್ರಾಪಂಚಿಕತಯಾ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಮ್ಮ ಜೀವನ ವಿವೇಚನೆಯ ಅಂಶವನ್ನು ಪೂರ್ಣವಾಗಿ ವಿಕಾಸಗೊಳಿಸುವ ಮೂಲಕ ಈ ಶ್ಲೋಕಗಳ ಭಾವಾರ್ಥವನ್ನು ಅರಿತುಕೊಳ್ಳಬಹುದೇ ವಿನಾ ಪಾಶವಿ ಸ್ವಭಾವದಿಂದಲ್ಲ. ಆಚಾರ್ಯ ದೇವರ ಪದತಲದಲ್ಲಿ ಕುಳಿತು ಜ್ಞಾನದ ಈ ದಿವ್ಯ ಸೂತ್ರದ ಮೂಲಕ ನಾವು ಯಾರು, ಈ ವಿಶ್ವವೆಂದರೇನು, ದೇವರೆಂದರೇನು, ನಮಗೂ ಅವನಿಗಿರುವ ಸಂಬಂಧವೇನು ಎಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಚೈತನ್ಯ ಮಹಾಪ್ರಭುಗಳ ಸಂದೇಶವು ಜೀವಾತ್ಮರಿಗಾಗಿ ನೀಡಿದ ಸಕಲ ಜೀವಂತ ಜಗತ್ತಿನ ಸಂದೇಶವಾಗಿದೆ. ಚೈತನ್ಯ ಮಹಾಪ್ರಭುಗಳು ಸಕಲವು ಮೃತಿ ಎಂದೈದುವ ಮರ್ತ್ಯಲೋಕವೆಂಬ ಅನ್ವರ್ಥ ನಾಮವನ್ನುಳ್ಳ ಈ ಸಾವಿನ ಲೋಕದ ಉದ್ಧಾರಕ್ಕಾಗಿ ಪ್ರಯತ್ನಿಸಲಿಲ್ಲ. 450 ವರ್ಷಗಳ ಹಿಂದೆ ಅವರು ನಮ್ಮೆದುರು ಅವತರಿಸಿದರು. ದಿವ್ಯ ವಿಶ್ವವನ್ನು ಕುರಿತು ನಮಗೆ ಹೇಳುವುದು ಅವರ ಉದ್ದೇಶವಾಗಿತ್ತು. ಸೊ ಅಲ್ಲಿ ಎಲ್ಲರೂ ಶಾಶ್ವತ, ಎಲ್ಲರೂ ಪರಾತ್ಪರನ ಸೇವೆಗಾಗಿ ಮೀಸಲು. ಆದರೆ ಕೆಲವು ಹೀನ ವ್ಯಕ್ತಿಗಳು ಈಚೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ತಪ್ಪಾಗಿ ನಿರೂಪಿಸಿದ್ದಾರೆ. ಅವರ ಅತ್ಯುನ್ನತ ತತ್ವಜ್ಞಾನವನ್ನು ಸಮಾಜದ ಹೀನ ಜನರ ಪಂಥ ಎಂದು ತಪ್ಪಾಗಿ ನಿರೂಪಿಸುತ್ತಿದ್ದಾರೆ. ನಮ್ಮ ಆಚಾರ್ಯ ದೇವರು ತಮ್ಮ ಸಹಜ ಕರುಣೆಯಿಂದ ಇಂತಹ ಭಯಾನಕ ಅವನತಿಯಿಂದ ನಮ್ಮನ್ನು ಪಾರು ಮಾಡಿದ್ದಾರೆ ಎಂದು ಈ ಹೊತ್ತು ಘೋಷಿಸಲು ನಮಗೆ ಸಂತೋಷವಾಗುತ್ತದೆ. ಆದುದರಿಂದ ಅವರ ಪಾದ ಕಮಲಗಳಿಗೆ ನಾವೆಲ್ಲ ವಿನೀತರಾಗಿ ನಮಸ್ಕರಿಸೋಣ. ಅಂದ್ರೆ ಈ ಶ್ಲೋಕದ ಅರ್ಥ ಅಂದ್ರೆ ಈ ಪೇರ ಶ್ರೀಲ ಪ್ರಭುಪಾದರು ತಾತ್ಪರ್ಯಕ್ಕೆ ಅನುಗುಣವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಜವಾದ ಸನ್ಯಾಸ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಬದುಕುವುದು. ಕೇವಲ ಬಟ್ಟೆ ಅಥವಾ ಸ್ಥಾನ ಬದಲಾಯಿಸುವುದಲ್ಲ.
ಜೀವನ ಅಂದ್ರೆ ನಮ್ಮ ಜೀವನವನ್ನು ಕೃಷ್ಣ ಸೇವೆಗೆ ಅರ್ಪಿಸುವುದೇ ನಿಜವಾದ ತ್ಯಾಗ. ಮತ್ತೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಂದ್ರಿಯ ಸುಖದ ಆಸಕ್ತಿಯನ್ನು ತ್ಯಜಿಸ್ಬೇಕು. ಹೇಗೆ ಅಂದ್ರೆ, ವೈಯಕ್ತಿಕ ಭೋಗಕ್ಕಾಗಿ ಅಲ್ಲ, ಕೃಷ್ಣನ ಸಂತೋಷಕ್ಕಾಗಿ ನಾವು ಬದುಕಬೇಕು. ಇದು ಇಂದ್ರಿಯ ಸುಖದ ಆಸಕ್ತಿಯನ್ನು ತ್ಯಜಿಸ್ಬೇಕು ಅಂದ್ರೆ. ಯಾಕಂದ್ರೆ ನಮ್ಮ ವೈಯಕ್ತಿಕ ಭೋಗಕ್ಕಾಗಿ ನಾವು ಯಾವುದೇ ಏನು ತಗೋಬಾರದು, ಭೋಗಕ್ಕಾಗಿ ಮಾಡಬಾರದು. ಓನ್ಲಿ ಭಗವಂತನ ಕೃಷ್ಣನ ಸಂತೋಷಕ್ಕಾಗಿ ಬದುಕಬೇಕು. ಮತ್ತು ಇನ್ನೊಂದೇನಪ್ಪಾ ಅಂದ್ರೆ, ದೇಹದ ನಿರ್ವಹಣೆಗೆ ಅಗತ್ಯವಿರುವವಷ್ಟನ್ನು ಮಾತ್ರ ಸ್ವೀಕರಿಸಬೇಕು. ಅತಿಯಾದ ಸಂಗ್ರಹ ಅಂದ್ರೆ ಅತಿಯಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು, ಅಥವಾ ಐಶ್ವರ್ಯಾಭಿಲಾಷೆ ಅಂದ್ರೆ, ಸೊ ಇದೆಲ್ಲ ಭಕ್ತರ ಜೀವನಕ್ಕೆ ಅಡ್ಡಿ ಆಗುತ್ತದೆ. ಯಾಕಂದ್ರೆ ಅತಿಯಾಗಿ ನಾವು ಸಂಗ್ರಹಣೆ ಮಾಡ್ಕೊಳ್ಳೋದು ಮತ್ತೆ ಐಶ್ವರ್ಯದ ಹಿಂದೆ ಬೀಳುವುದು. ಸೊ ಇದೆಲ್ಲ ಭಕ್ತ ಜೀವನಕ್ಕೆ ಅಡ್ಡಿ ಆಗುತ್ತೆ. ಮತ್ತು ಕೃಷ್ಣನಿಗೆ ಉಪಯೋಗವಾಗುವ ವಸ್ತುಗಳ ತ್ಯಜಿಸಬಾರದು. ಕೃಷ್ಣನಿಗೆ ಉಪಯೋಗವಾಗುವ, ಕೃಷ್ಣನಿಗೆ ಸಂಬಂಧ, ಕೃಷ್ಣನಿಗೆ ಯಾವುದೇ ವಸ್ತುಗಳನ್ನು ನಾವು ತ್ಯಜಿಸಬಾರದು. ಭೌತಿಕ ಎಂದು ಹೇಳಿ ಸೇವೆಗೆ ನಾವು ಉಪಯುಕ್ತವಾದ ವಸ್ತುಗಳನ್ನು ಬಿಟ್ಟು ಬಿಡುವುದು ಪೂರ್ಣ ವೈರಾಗ್ಯವಲ್ಲ. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಯುಕ್ತ ವೈರಾಗ್ಯವೇ ಅಂದ್ರೆ ಚೈತನ್ಯ ಮಹಾಪ್ರಭುವಿನ ಒಂದು ಬೋಧನೆ. ಅವರು ಬೋಧನೆ ಮಾಡ್ತಾ ಇದ್ದಾರೆ ಯುಕ್ತ ವೈರಾಗ್ಯ ಈ ಶ್ಲೋಕದಿಂದ. ಸೊ ಎಲ್ಲವನ್ನು ಕೃಷ್ಣನ ಸೇವೆಗೆ ಬಳಸುವುದು ನಿಜವಾದ ತ್ಯಾಗ. ಸೊ ಮಾನವದ ಜೀವನದ ಗುರಿ ಆತ್ಮ ತತ್ವವನ್ನು ಅರಿಯುವುದು. ಮತ್ತೆ ಕೆಳಗಡೆ ಈ ಪೇರ ತಾತ್ಪರ್ಯ ಸಮರಿಯಲ್ಲಿ ನಾವ್ಯಾರು, ಜಗತ್ತೇನು, ದೇವರು ಯಾರು, ಅನ್ನೋ ಸಂಬಂಧವೇನು, ಈ ಪ್ರಶ್ನೆಗಳಿಗೆ ಉತ್ತರ ನಾವು ಹುಡುಕಬೇಕು. ಮಾನವ ಜೀವನದ ಗುರಿ ಆತ್ಮ ತತ್ವವನ್ನು ಅರಿಯುವುದು ಜಿಜ್ಞಾಸ. ಇಂಥ ಜಿಜ್ಞಾಸ ನಮ್ಮಲ್ಲಿ ಬರಬೇಕು. ಏನು, ನಾವು ಯಾರು, ಜಗತ್ತು ಯಾರು, ದೇವರು ಯಾರು, ಸಂಬಂಧವೇನು ಇಂಥ. ಸೊ ಈ ಜ್ಞಾನವನ್ನು ಗುರು ಆಚಾರ್ಯರ ಹೋಗಿ ನಾವು ಕಲಿಯಬೇಕು, ಗುರು ಹತ್ರ, ಆಚಾರ್ಯರ ಹತ್ರ. ಸೊ ಯಾಕಂದ್ರೆ ನಮ್ಮ ಸ್ವಂತ ಕಲ್ಪನೆಯಿಂದಲ್ಲ, ಸೊ ಆಚಾರ್ಯರ ಕೃಪೆಯಿಂದಲೇ ಈ ಪರಮ ಸತ್ಯವನ್ನು ನಾವು ತಿಳಿಯಬಹುದು. ಅವರ ಕೃಪೆ ಇಲ್ಲದೆ ಇಂತಹ ಸತ್ಯವನ್ನು ನಾವು ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಚೈತನ್ಯ ಮಹಾಪ್ರಭು ಶಾಶ್ವತ ಆಧ್ಯಾತ್ಮಿಕ ಲೋಕದ ಸಂದೇಶವನ್ನು ನೀಡ್ತಾ ಇದ್ದಾರೆ. ಆದ್ರೆ ಕೆಲವು ಜನ ಶಾಶ್ವತವಾದ ಕೃಷ್ಣ ಧಾಮ ಮತ್ತು ಕೃಷ್ಣನ ಸೇವೆ ಮಹತ್ವವನ್ನು ಬೋಧಿಸುವುದಕ್ಕೆ ಚೈತನ್ಯ ಮಹಾಪ್ರಭು ಅವತಾರ ತಗೊಂಡಿದ್ದಾರೆ. ಸೊ ಕೆಲವು ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಅವರು ಹೇಳ್ತಾ ಇದ್ದಾರೆ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ, ಯಾಕಂದ್ರೆ ಅವರ ಉನ್ನತ ತತ್ವವನ್ನು ಕೀಳು ಮಟ್ಟದ ಅಂದ್ರೆ ಭೌತಿಕ ಅಥವಾ ಸಾಮಾಜಿಕ ಚಳವಳಿಯಾಗಿ ಮಾಡುವುದು ದೊಡ್ಡ ಅಪಚಾರ. ಸೊ ಈ ತರ ಮಾಡಬಹುದು. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಅವರು ಕೊಟ್ಟಿರುವ ಸಂದೇಶ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಮತ್ತು ಇನ್ನೊಂದು ಏನ್ ಗೊತ್ತಾ, ಸದ್ಗುರು ಅಥವಾ ಆಚಾರ್ಯರ ಕೃಪೆಯೇ ನಮ್ಮನ್ನು ತಪ್ಪು ದಾರಿಯಿಂದ ರಕ್ಷಣೆ ಮಾಡುತ್ತೆ. ಯಾವಾಗ ನಾವು ಸದ್ಗುರುಗಳ ಅಥವಾ ಆಚಾರ್ಯರ ಅವರ ಕೃಪೆ, ಅವರ ಉಪದೇಶಗಳು, ಅವರ ಸಂದೇಶ, ಅವರು ಕೊಟ್ಟಿರುವ ನಿಯಮಗಳು, ಇದೆಲ್ಲ ಏನು ನಾವು ತಪ್ಪು ದಾರಿಯಿಂದ ರಕ್ಷಣೆ ಮಾಡುತ್ತೆ. ಸೊ ಅದರಿಂದ ಅವರ ಪಾದ ಕಮಲಗಳಿಗೆ ವಿನಯದಿಂದ ನಾವು ಶರಣಾಗತರಾಗಬೇಕು. ಅದು ಭಕ್ತನ ನಿಜವಾದ ಆಭರಣ. ಏನು, ಶರಣಾಗತರಾಗುವುದು ವಿನಯದಿಂದ. ಸೊ ಇದರ ಸಾರಾಂಶ ಏನಪ್ಪಾ ಅಂದ್ರೆ, ನಾವು ನಿಜವಾಗಿ ತ್ಯಾಗ ಎಂದರೆ ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಬಳಸುವುದು ಮತ್ತು ಆಚಾರ್ಯರ ಕೃಪೆಯಿಂದ ಆತ್ಮ ತತ್ವವನ್ನು ಅರಿತು
ಮತ್ತೆ ಚೈತನ್ಯ ಮಹಾಪ್ರಭುವಿನ ಶುದ್ಧ ಸಂದೇಶ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಮಾನವ ಜೀವನದ ಪರಮ ಗುರಿ. ಸೊ ಇದು ಸಾರಾಂಶ ಇಬ್ಬರೆ. ಮತ್ತೆ ಮಹನೀಯರೇ, ಇಂದಿನ ಸಂಸ್ಕೃತ ಅಥವಾ ಅಸಂಸ್ಕೃತ ಸಮಾಜದ ಜನರು ದೇವೋತ್ತಮ ಪರಮ ಪುರುಷನನ್ನು ಕೇವಲ ನಿರಾಕಾರ ರೂಪದಲ್ಲಿ ಗುರುತಿಸುತ್ತಾರೆ. ಅವನನ್ನು ಅಸಂಗತನೆಂದು ತೋರಿಸಲು ಅವನಿಗೆ ಇಂದ್ರಿಯಗಳಿಲ್ಲ, ಆಕಾರವಿಲ್ಲ, ಕಾರ್ಯಚಟುವಟಿಕೆ ಇಲ್ಲ, ತಲೆ ಕಾಲುಗಳಿಲ್ಲ ಮತ್ತು ಉಪಭೋಗವಿಲ್ಲ ಎಂದು ವಾದ ಮಾಡುತ್ತಾರೆ. ಇದು ಒಂದು ಜಾಡ್ಯವಾಗಿದೆ. ಆಧುನಿಕ ವಿದ್ವಾಂಸರು ಕೂಡ ಸರಿಯಾದ ಮಾರ್ಗದರ್ಶನವಿಲ್ಲದೆ ಮತ್ತು ಆಧ್ಯಾತ್ಮಿಕ ಲೋಕದ ಅಂತರ್ದೃಷ್ಟಿ ಇಲ್ಲದೆ ಹೀಗೆ ವಾದಿಸುವುದರಲ್ಲಿ ಸುಖ ಕಾಣುತ್ತಾರೆ. ಈ ಎಲ್ಲ ಅನುಭವ ಗಮ್ಯವಾದಿಗಳು ಒಂದೇ ರೀತಿಯಲ್ಲಿ ಯೋಚಿಸುತ್ತಾರೆ. ಉಪಭೋಗ ಯೋಗ್ಯವಾದ ವಸ್ತುಗಳೆಲ್ಲವನ್ನು ಮಾನವ ಸಮಾಜ ಅಥವಾ ಒಂದು ನಿರ್ದಿಷ್ಟ ವರ್ಗದ ಜನ ಏಕಸ್ವಾಮ್ಯದಲ್ಲಿ ಇರಿಸಿಕೊಳ್ಳಬೇಕು. ನಿರಾಕಾರ ದೇವರು ಅವರ ಇಂತಹ ಇಷ್ಟಗಳಿಗೆ ಅನುಗುಣವಾಗಿ ಸರಬರಾಜು ಮಾಡುವವನು ಮಾತ್ರ. ಆದರೆ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು ಇಂಥ ಭಯಾನಕ ವ್ಯಾಧಿಯಿಂದ ನಮ್ಮನ್ನು ಪಾರು ಮಾಡುವುದು ನಮಗೆಲ್ಲ ಸಂತೋಷದ ಸಂಗತಿಯಾಗಿದೆ. ಅವರು ನಮ್ಮ ಕಣ್ಣು ತೆರೆಸಿದವರು, ನಮ್ಮ ಶಾಶ್ವತ ಪಿತೃಗಳು, ನಮ್ಮ ಶಾಶ್ವತ ಬೋಧಕರು ಮತ್ತು ನಮ್ಮ ನಿತ್ಯ ಮಾರ್ಗದರ್ಶಿಗಳು. ಆದುದರಿಂದ ಈ ಶುಭ ದಿನದಂದು ಅವರ ಪಾದ ಕಮಲಗಳಿಗೆ ನಮಸ್ಕರಿಸೋಣ. ಮತ್ತು ಮಹನೀಯರೇ, ನಾವು ದಿವ್ಯ ಜ್ಞಾನದ ವಿಷಯದಲ್ಲಿ ಮುಗ್ಧ ಮಕ್ಕಳಂತೆ ಇದ್ದೀವಿ. ಆದರೂ ಮಧ್ವಾಚಾರ್ಯರ ನನ್ನ ಗುರು ದೇವರು ಅನುಭವ ಗಮ್ಯವಾದ ಅರಿವಿನ ಅದಮ್ಯ ಅಂಧಕಾರವನ್ನು ತೊಡೆದು ಹಾಕಲು ನಮ್ಮಲ್ಲಿ ಒಂದು ಸಣ್ಣ ಕಿಡಿಯನ್ನು ಒತ್ತಿಸಿದ್ದಾರೆ. ಈಗ ನಾವು ಸಾಕಷ್ಟು ಸುರಕ್ಷಿತವಾಗಿದ್ದೇವೆ. ಅನುಭವ ಗಮ್ಯವಾದಿ ಪ್ರತಿಪಾದಕರು ಎಷ್ಟೇ ತಾತ್ವಿಕವಾದಿದರೂ ಗುರುದೇವರ ಚರಣ ಕಮಲಗಳಲ್ಲಿನ ನಮ್ಮ ಶಾಶ್ವತ ನಿಷ್ಠೆಯಿಂದ ಒಂದು ಅಂಗುಳವೂ ಕದಲಿಸಲಾರ. ಹೀಗಾಗಿ ಮಾಯವಾದ ಪ್ರತಿಪಾದಕರಾದ ಘನವಿದ್ವಾಂಸರಿಗೂ ಪಂಥಾಹ್ವಾನ ನೀಡಿ ದೇವೋತ್ತಮ ಪರಮ ಪುರುಷ ಮತ್ತು ಗೋಲೋಕದಲ್ಲಿನ ಅವನ ಲೋಕೋತ್ತರ ಕ್ರೀಡೆಗಳು ಮಾತ್ರ ವೇದಗಳ ಪವಿತ್ರ ಸಾರವ ಎಂದು ಸಾಧಿಸಿ ತೋರಿಸಲು ನಾವು ಸಿದ್ಧರಾಗಿದ್ದೇವೆ. ಈ ವಿಚಾರ ಚಾಂದೋಗ್ಯ ಉಪನಿಷತ್ನಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಶ್ಯಾಮಾಂ ಚವಲಂ ಪ್ರಪದ್ಯೆ ಚವಲಾಶ್ ಶಾಮ್ಯಂ ಪ್ರಪದ್ಯೆ. ಕೃಷ್ಣನ ಅನುಗ್ರಹಕ್ಕಾಗಿ ನಾವು ಅವನ ಶಕ್ತಿ ಅಂದ್ರೆ ರಾಧೆ ಶರಣಾಗುತ್ತೀನಿ. ಅವನ ಶಕ್ತಿ ಅನುಗ್ರಹ ಕೃಷ್ಣನಿಗೆ ಶರಣಾಗುತ್ತೀನಿ ಅಂತ. ಮತ್ತೆ ಋಗ್ವೇದದಲ್ಲಿ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರಾತತಂ ವಿಷ್ಣುರ್ಯತ್ ಪರಮಂ ಪದಂ. ಎಲ್ಲ ದೇವತೆಗಳಿಗೆ ಭಗವಾನ್ ವಿಷ್ಣುವಿನ ಪಾದಕಮಲ ಪರಮ ಗುರು. ಆಕಾಶದಲ್ಲಿ ಸೂರ್ಯನಿರುವಂತೆ ಭಗವಂತನ ಪಾದಕಮಲಗಳು ಪ್ರಕಾಶಮಾನವಾಗಿವೆ. ಸೊ ಈ ಶ್ಲೋಕ, ಈ ಪೇರಾದ ಉದ್ದೇಶ ಏನಪ್ಪಾ ಅಂದ್ರೆ, ಸೊ ಇದು ಸಾರಾಂಶ. ಸೊ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಗೋಸ್ವಾಮಿ ಅವರ ವ್ಯಕ್ತಪಡಿಸಿದ ಕೃತಜ್ಞತೆ, ಸೊ ವೈದಿಕ ತತ್ವದ ಸಾರ ಇದನ್ನು. ಸೊ ಏನ್ ಹೇಳ್ತೀವಿ ಅಂದ್ರೆ, ಭಗವಂತನು ವ್ಯಕ್ತಿತ್ವವಿಲ್ಲ ಪರಮ ಪುರುಷ. ಯಾಕಂದ್ರೆ ಭಗವಂತ ನಿರಾಕಾರನಲ್ಲ. ಅವರಿಗೆ ದಿವ್ಯ ಒಂದು ರೂಪ ಇದೆ, ದಿವ್ಯ ಇಂದ್ರಿಗಳು,
ದಿವ್ಯ ಲೀಲೆಗಳು ಮತ್ತು ದಿವ್ಯ ಆನಂದವಿದೆ. ಆದ್ರೆ ಕೆಲವು ಜನ ನಾಸ್ತಿಕರವರು ನಿರಾಕಾರ. ಸೊ ಇದು ಮಾಯವಾದ ಕಲ್ಪನೆ. ಸೊ ಮಾನವನ ಒಂದು ತಪ್ಪು ದಾರಿಗೆ ಹಿಡಿಯುವ ಮಾಯವಾದ ಕಲ್ಪನೆ. ಸೊ ಇದು ಅರ್ಥೈಸುವಿಕೆಯ ಫಲ ಏನಪ್ಪಾ ಅಂದ್ರೆ, ಸರಿಯಾದ ನಾವು ಗುರುಮಾರ್ಗ ದರ್ಶನವಿಲ್ಲದೆ ಕಾರಣ ಅನೇಕರು ಭಗವಂತನ ನಿಜ ರೂಪವನ್ನು, ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸೊ ಏನಪ್ಪಾ ಅಂದ್ರೆ, ಸರಿಯಾದ ಗುರು ಮಾರ್ಗದರ್ಶನವಿಲ್ಲದೆ ನಾವು ತಪ್ಪು ದಾರಿಗೆ ಹೋಗ್ತೀವಿ. ಮತ್ತೆ ಇನ್ನೊಂದು ಪಾಯಿಂಟ್ ಇಲ್ಲಿ ಏನು ಗೊತ್ತಾ, ಭೋಗಾಸಕ್ತಿಯೇ ನಿರಾಕಾರವಾದದ ಒಂದು ಮೂಲ ಕಾರಣ. ಏನು, ಜನರು ತಾವೇ ಭೋಗವನ್ನು ಅನುಭವಿಸುವಲು ಬಯಸುತ್ತಾರೆ. ದೇವರನ್ನು ಕೇವಲ ತಮ್ಮ ಆಸೆಗಳು ಪೂರೈಸುವವನೆಂದು ಭಾವನೆ ಮಾಡ್ತಾರೆ. ಸೊ ಅದಕ್ಕೆ ಸದ್ಗುರುವಿನ ಕೃಪೆಯಿಂದ ಮಾತ್ರ ನಿಜವಾದ ಜ್ಞಾನ ನಮ್ಗೆ ದೊರೆಯುತ್ತದೆ, ನಮ್ಗೆ ಸಿಗುತ್ತೆ. ಅದೇ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಕೃಪೆಯಿಂದಲೇ ಭಗವಂತನ ನಿಜ ಸ್ವರೂಪವನ್ನು ತಿಳಿಯಲು ಸಾಧ್ಯ ಅಂತ ಪ್ರಭುಪಾದರು ಇದ್ರೆ ಹೇಳ್ತಾ ಇದ್ದಾರೆ. ಸೊ ಗುರು ಏನು ಗೊತ್ತಾ, ನಮ್ಮ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆಯುತ್ತಾರೆ. ಅಂದ್ರೆ ಅಜ್ಞಾನದ ಕಣ್ಣುಗಳು, ಅಜ್ಞಾನದಲ್ಲಿ ನಾವು ಮುಚ್ಕೊಂಡ್ಬಿಟ್ಟಿದ್ದೀವಿ. ಸೊ ಆ ಕಣ್ಣುಗಳಿಂದ ತೆರೆದು ನಮ್ಗೆ ಆಧ್ಯಾತ್ಮಿಕ ಕಣ್ಣುಗಳು ತೆರೆಯುತ್ತಾರೆ. ಸೊ ಅವರು ಏನ್ ಗೊತ್ತಾ, ನಮ್ಮ ಶಾಶ್ವತ ತಂದೆ ಮತ್ತು ನಮ್ಮ ಶಾಶ್ವತ ಶಿಕ್ಷಕರು ಮತ್ತು ನಮ್ಮ ಶಾಶ್ವತ ಮಾರ್ಗದರ್ಶಕರು ಯಾರೋ ಗುರು, ಆಧ್ಯಾತ್ಮಿಕ ಗುರು. ಯಾಕಂದ್ರೆ ಗುರುವಿನ ಕೃಪೆ ಅಜ್ಞಾನದ ಕತ್ತಲೆ ದೂರವಾಗುತ್ತೆ. ಸೊ ಗುರು ಕೃಪೆ ಬಂದ್ರೆ ನಾವು ಅಜ್ಞಾನದಲ್ಲಿ ಇರುವ ಕತ್ತಲೆಯು ದೂರ ಮಾಡುತ್ತೆ. ಸೊ ಆವಾಗ ನಮ್ಮ ಹೃದಯ ಭಕ್ತಿಯ ಜ್ಞಾನ ಜ್ಯೋತಿ ಬೆಳೆಸಿ ಆಧ್ಯಾತ್ಮಿಕ ಜೀವನವನ್ನು ನಾವು ಪ್ರಾರಂಭ ಮಾಡಬಹುದು. ಸೊ ಯಾವಾಗ ನಮ್ಮ ಹೃದಯ ಭಕ್ತಿ ಜ್ಞಾನ ಜ್ಯೋತಿಗೆ ಹೋಗುತ್ತೋ, ಬೆಳೆಯುತ್ತದೋ, ಅವಾಗ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುತ್ತೆ. ಸೊ ಗುರು ಕೃಪೆಯಿಂದ ಭಕ್ತನು ತತ್ವದಲ್ಲಿ ದೃಢನಾಗ್ತಾನೆ. ಸೊ ಕೃಪೆ ಇದ್ರೆ ಭಕ್ತ ಏನು ತತ್ವ, ದಿವ್ಯ ಜ್ಞಾನ ಅಥವಾ ಶಾಸ್ತ್ರಜ್ಞಾನ, ಆ ತತ್ವದಲ್ಲಿ ದೃಢನಾಗ್ತಾನೆ. ಯಾಕಂದ್ರೆ ಯಾವ ತರ್ಕ, ವಾದ ಅಥವಾ ಲೋಕದ ತತ್ವ ಇವೆಲ್ಲ ಕೃಷ್ಣನ ಭಕ್ತಿಯಿಂದ ವಿಚಲಿತಗೊಳಿಸಲಾರ. ಸೊ ಜೀವನದ ನಿಜವಾದ ಸ್ಥಾನ ಕೃಷ್ಣನ ಮತ್ತು ಗುರುಗಳ ಪಾದ ಕಮಲಗಳ ಆಶ್ರಯ. ಆ ಪಾಯಿಂಟ್ ಇಲ್ಲಿ. ಸೊ ವೇದಗಳು ಅಂತಿಮವಾಗಿ ಕೃಷ್ಣನ ವ್ಯಕ್ತಿತ್ವ ಮತ್ತು ಅವನ ದಿವ್ಯ ಲೀಲೆಗಳನ್ನು ನಮ್ಗೆ ಹೇಳ್ಕೊಡುತ್ತೆ, ಪ್ರಕಟಗೊಳಿಸುತ್ತೆ. ಸೊ ಗುರು ಪಾದಾಶ್ರಯ ಏನಪ್ಪಾ ಅಂದ್ರೆ ಭಕ್ತಿಯ ಒಂದು ಯಶಸ್ವಿನ ಮೂಲ, ಅವರ ಪಾದಾಶ್ರಯ. ಸೊ ಗುರುದೇವರ ಪಾದ ಕಮಲಗಳಿಗೆ ವಿನಯದಿಂದ ನಾವು ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ನಮ್ಮಲ್ಲಿ ಶುದ್ಧವಾದ ಕೃಷ್ಣ ಪ್ರಜ್ಞೆ ಬೆಳೆಯುತ್ತದೆ. ಸೊ ಸಾರಾಂಶ ಏನಪ್ಪಾ ಅಂದ್ರೆ, ಸದ್ಗುರುವಿನ ಕೃಪೆಯಿಂದ ಭಗವಂತನು, ಅವನು ಸಚಿದಾನಂದ ವ್ಯಕ್ತಿಯುಳ್ಳ ವ್ಯಕ್ತಿ, ಪರಮ ಪುರುಷನೆಂದು ನಮಗೂ ಅರ್ಥ ಮಾಡ್ಕೊಳ್ತೀವಿ. ಅವರು ಮತ್ತು ಅವರ ಪಾದ ಕಮಲಗಳ ಆಶ್ರಯದಲ್ಲಿ ದೃಢವಾಗಿ ನಿಂತು, ಅಂದ್ರೆ ವೇದಗಳ ಪರಮ ಗುರಿಯಾದ ಗೋಲೋಕ ಕೃಷ್ಣನ ಸೇವೆಯನ್ನು ಜೀವನದ ಗುರಿಯನ್ನಾಗಿ ಮಾಡಿಕೊಳ್ಳುವುದೇ ನಿಜವಾದ ಆಧ್ಯಾತ್ಮಿಕ ಜೀವನ. ಸೊ ಇದು ಸಾರಾಂಶ. ಮತ್ತೆ 2 ಶ್ಲೋಕ ನಾವು ಓದಿದ್ವಿ. ಸೊ ಈ ಭಾಗದ ಏನಪ್ಪಾ ಅಂದ್ರೆ, ಗುರು ಕೃಪೆಯ ಮಹಿಮೆ ಮತ್ತು ಶ್ರೀ ರಾಧಾಕೃಷ್ಣರ ಆಶ್ರಯ ವೇದಗಳ ಪರಮ ಗುರಿ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭು ಸಂದೇಶ ಅವರು ಹೇಳಿದ್ದಾರೆ, ಏನು, ಕೃಷ್ಣನ ಕೃಪೆ ಪಡೆಯಲು ಶ್ರೀಮಾತೆ ರಾಧಾರಾಣಿಯ ಆಶ್ರಯ ಅವಶ್ಯಕತೆ. ಯಾಕಂದ್ರೆ ರಾಧಾರಾಣಿಯ ಆಶ್ರಯ ಇಲ್ಲದೆ ಕೃಷ್ಣನ ಪಡೆಯಲು ಅಸಾಧ್ಯ. ರಾಧಾರಾಣಿ ಕೃಪೆ
ರಾಧೆಯ ಕೃಪೆ, ಕೃಷ್ಣನ ಕೃಪೆ. ಕೃಷ್ಣನ ಕೃಪೆಯಿಂದ ರಾಧೆಯ ಸೇವೆ ನಮಗೂ ದೊರೆಯುತ್ತದೆ. ಮತ್ತು ಶ್ರೀ ವಿಷ್ಣುವಿನ ಅಂದ್ರೆ ಪಾದಕಮಲಗಳಿಗೆ ವೇದಗಳ ಪರಮ ಗುರಿ. ಸೊ ದೇವತೆಗಳು ಸಹ ಅವರ ಪಾದ ಕಮಲಗಳನ್ನೇ ತಮ್ಮ ಪರಮ ಗುರಿ ಎಂದು ಕಾಣುತ್ತಾರೆ. ಸೊ ಇದು ಮುಂದೆ ಓದೋಣ. ಸೊ ನೆಕ್ಸ್ಟ್, ವೇದಗಳ ಕೇಂದ್ರ ಉಪದೇಶವಾದ ಸರಳ ಸತ್ಯವನ್ನು ಭಗವದ್ಗೀತೆಯಲ್ಲಿ ಕಣ್ಣಿಗೆ ಕಟ್ಟುವಷ್ಟರ ಮಟ್ಟಿಗೆ ವಿವರಿಸಲಾಗಿದೆ. ಅನುಭವ ಗಮ್ಯವಾದ ಪಂಥದ ಸಮರ್ಥರಾದ ವಿದ್ವಾಂಸರು ಕೂಡ ಇದನ್ನು ಅರಿತುಕೊಂಡಿಲ್ಲ. ಶ್ರೀ ವ್ಯಾಸ ಪೂಜೆಯ ರಹಸ್ಯ ಇಲ್ಲಿ ಅಡಗಿದೆ. ಪರಮದೇವೋತ್ತಮನ ದಿವ್ಯ ಲೀಲೆಗಳನ್ನು ಕುರಿತು ನಾವು ಧ್ಯಾನ ಮಾಡುವಾಗ ನಾವು ಅವನ ಶಾಶ್ವತ ದಾಸರೆಂದು ಹೆಮ್ಮೆ ಪಡೆಯುತ್ತೇವೆ. ನಾವು ಉತ್ಸಾಹಭರಿತರಾಗಿ ಸಂತೋಷದಿಂದ ನರ್ತನೆ ಮಾಡುತ್ತೇವೆ. ನಮ್ಮ ದಿವ್ಯ ಗುರುಗಳಿಗೆ ಜಯವಾಗಲಿ, ಏಕೆಂದರೆ ಅವರೇ ತಮ್ಮ ನಿರಂತರ ಕರುಣಾ ಪ್ರವಾಹದಿಂದ ಶಾಶ್ವತ ಅಸ್ತಿತ್ವದ ಆಂದೋಲನವನ್ನು ನಮ್ಮಲ್ಲಿ ಉದ್ದೀಪಿಸಿದವರು. ಅವರ ಪಾದಕಮಲಗಳಿಗೆ ನಮಸ್ಕರಿಸೋಣ. ಮಹನೀಯರೇ, ಈ ಸಕಲ ಲೌಕಿಕ ಮಾಯೆಯ ದಾಸ್ಯದಿಂದ ನಮ್ಮನ್ನು ಪಾರು ಮಾಡಲು ಅವರು ನಮ್ಮೆದುರಿಗೆ ಅವತರಿಸದೇ ಇದ್ದಿದ್ದರೆ ಖಂಡಿತವಾಗಿಯೂ ನಾವು ಯುಗ ಯುಗಗಳ ಕಾಲ ಅಸಹಾಯಕ ಬಂಧನದ ಕಗ್ಗತ್ತಲಿನಲ್ಲಿ ಉಳಿದು ಬಿಡುತ್ತಿದ್ದೆವು. ಸೊ ಅವರು ನಮ್ಮೆದುರಿಗೆ ಅವತರಿಸದೆ ಇದ್ದಿದ್ದರೆ ಚೈತನ್ಯ ಮಹಾಪ್ರಭುಗಳು ಪವಿತ್ರ ಉಪದೇಶ ಶಾಶ್ವತ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ನಾವು ಸಮರ್ಥರಾಗುತ್ತಿರಲಿಲ್ಲ. ಅವರು ನಮ್ಮೆದುರಿಗೆ ಅವತರಿಸದೆ ಇದ್ದಿದ್ದರೆ ಬ್ರಹ್ಮ ಸಂಹಿತೆ ಮೊದಲೇ ಶ್ಲೋಕ ಮಹತ್ವವನ್ನು ತಿಳಿಯಲು ನಾವು ಸಮರ್ಥರಾಗುತ್ತಿರಲಿಲ್ಲ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದೆ ಗೋವಿಂದ ಸರ್ವ ಕಾರಣಂ. ಗೋವಿಂದನೆಂದು ಹೆಸರಾದ ಕೃಷ್ಣನೇ ಪರಮದೇವೋತ್ತಮ. ಅವನಿಗೆ ಶಾಶ್ವತವಾದ ಆನಂದಮಯವಾದ ಆಧ್ಯಾತ್ಮಿಕ ದೇಹವಿದೆ. ಅವನೇ ಸರ್ವ ಮೂಲ, ಅವನಿಗೆ ಬೇರೆ ಮೂಲ ಇಲ್ಲ. ಅವನೇ ಸರ್ವ ಕಾರಣಗಳ ಪ್ರಧಾನ ಕಾರಣ ಅಂತ. ಸೊ ಇದು ಸಾರಾಂಶ. ಏನಪ್ಪಾ ಅಂದ್ರೆ, ಸೊ ಇಲ್ಲಿ ಅವರು ವಿಷ್ಣುವಿನ ಅಂದ್ರೆ ಪಾದಕಮಲಿಗೆ ಭಗವದ್ಗೀತೆಯ ವೇದಗಳ ಕೇಂದ್ರ ಸಂದೇಶ ಅಂದ್ರೆ ಕೇವಲ ಬೌದ್ಧಿಕ ತರ್ಕದಿಂದ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಏನಪ್ಪಾ ಅಂದ್ರೆ, ಸದ್ಗುರುವಿನ ಕೃಪೆಯಿಂದ ಮಾತ್ರ ವೇದಗಳ ನಿಜವಾದ ಅರ್ಥ ನಮಗೆ ತಿಳಿಯುತ್ತದೆ. ಯಾಕಂದ್ರೆ ಗುರು ಇಲ್ಲದೆ ಶಾಸ್ತ್ರದ ರಹಸ್ಯ ತಿಳಿಯಲು ಸಾಧ್ಯವಿಲ್ಲ. ಗುರು ನಮ್ಗೆ ಬೇಕು. ಅವರು ಗುರು ಇಲ್ಲದೆ ಈ ಕೃಷ್ಣನ ಆಮೇಲೆ ಶಾಸ್ತ್ರದ ರಹಸ್ಯ ತಿಳಿಯಲು ಹೇಗೆ ಸಾಧ್ಯ? ಸೊ ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ರು, ವ್ಯಾಸ ಪೂಜೆಯ ನಿಜವಾದ ಅರ್ಥ ಏನ್ ಗೊತ್ತಾ? ಗುರುದೇವರ ಕೃಪೆಗೆ ಕೃತಜ್ಞತೆ ಸಲ್ಲಿಸುವುದು. ಇವಾಗ ಬರುವ ಜನ್ಮಾಷ್ಟಮಿ ಆದ್ಮೇಲೆ ನಾವು ವ್ಯಾಸ ಪೂಜಾ ಆಚರಣೆ ಮಾಡ್ತೀವಿ. ಸೊ ನಾವು ಏನೇನು ಅವರ ಕೃಪೆ, ಅವರ ಕೃತಜ್ಞತೆ ಸೊ ನಾವು ಪಡೆದಿದ್ದೀವೋ ಆ ಕೃಪೆಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಅದಕ್ಕೆ ನಾವು ವ್ಯಾಸ ಪೂಜಾ ಆಚರಣೆ ಮಾಡಬೇಕು. ಸೊ ಗುರು ನಮ್ಮನ್ನು ಕೃಷ್ಣನ ಶಾಶ್ವತ ಸೇವಕರಾಗಿ ನಮ್ಮ ಹೃದಯದಲ್ಲಿ ಜಾಗೃತಗೊಳಿಸುತ್ತೆ. ಅವರ ಹೇಳದೆ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಗುರು ನಮ್ಮನ್ನೇನು ನೀವು ಕೃಷ್ಣನ ಶಾಶ್ವತ ಸೇವಕರಾಗಿ ನಮ್ಮ ಹೃದಯದಲ್ಲಿ ಜಾಗೃತಗೊಳಿಸುತ್ತಾರೆ. ಅದೇ ನಿಜವಾದ ಸ್ವರೂಪ ಏನು?
ಕೃಷ್ಣನ ನಾವು ನಿತ್ಯ ದಾಸರು. ಸೊ ಈ ಸತ್ಯ ಅರಿತಾಗ ಭಕ್ತನ ಹೃದಯದಲ್ಲಿ ನಿಜವಾದ ಆನಂದ ಬರುತ್ತದೆ. ಯಾಕಂದ್ರೆ ಕೃಷ್ಣನ ದಿವ್ಯ ಲೀಲೆಗಳನ್ನು ಸ್ಮರಿಸುವುದರಿಂದ ಭಕ್ತಿ ಮತ್ತು ಆನಂದ ಅವಾಗ ಏನಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಭಕ್ತನ ಹೃದಯ. ಸೊ ಅವಾಗ ಭಕ್ತನ ಅವನು ಹರ್ಷದಿಂದ ಅವನೇನ್ ಮಾಡ್ತಾನೆ, ನೃತ್ಯ ಮಾಡುತ್ತಾನೆ, ಹರಿನಾಮದಲ್ಲಿ ತಲ್ಲೀನನಾಗುತ್ತಾನೆ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಯಾಕಂದ್ರೆ ನಾವು ಭಗವಂತನ ನಾಮ ಜಪ, ಭಗವಂತ ನಾಮ ಸಂಕೀರ್ತನದಲ್ಲಿ ನೃತ್ಯ ಮಾಡ್ತೀವಿ. ಯಾಕೆ? ಸೊ ಅದು ಒಂದು ಆನಂದ, ಹೃದಯದಲ್ಲಿ ಆನಂದ ವೃದ್ಧಿ ಆಗುತ್ತೆ. ಅದರಿಂದ ನಾವು ನರ್ತನೆ ಮಾಡ್ತೀವಿ ಮತ್ತು ಹರಿ ನಾಮದಲ್ಲಿ ಮುಳುಗೋಗ್ಬಿಡ್ತೀವಿ. ಸೊ ಇದು ಗುರುದೇವರ ನಿರಂತರ ಕೃಪೆ, ಆಧ್ಯಾತ್ಮಿಕ ಜೀವನದ ಒಂದು ಆಧಾರ. ಸೊ ಅವರ ದಯೆಯಿಂದಲೇ ನಮ್ಮಲ್ಲಿ ಭಕ್ತಿ ಜ್ಯೋತಿ ಬೆಳಗುತ್ತದೆ. ಅವರ ದಯೆ ಇಲ್ಲದೆ ಭಕ್ತಿ ಜ್ಯೋತಿ ನಮ್ಮ ಹೃದಯದಲ್ಲಿ ಬೆಳಗುವುದಿಲ್ಲ. ಸೊ ಅವರ ಕೃಪೆ, ಅವರ ದಯೆಯಿಂದ ನಮ್ಮಲ್ಲಿ, ನಮ್ಮ ಹೃದಯದಲ್ಲಿರುವ ಭಕ್ತಿ ಜ್ಯೋತಿ ಬೆಳಗುವುದಕ್ಕೆ ಗುರುವಿನ ನಿರಂತರ ಕೃಪೆ ಬೇಕು. ಸೊ ಗುರು ಇಲ್ಲದಿದ್ದರೆ ನಾವು ಭೌತಿಕ ಮಾಯ ಬಂಧನದಲ್ಲೇ ಉಳಿಯುತ್ತೇವೆ. ಯಾಕಂದ್ರೆ ಅಜ್ಞಾನ ಏನು, ಜನನ ಮರಣ ಚಕ್ರ. ಸೊ ಈ ಭೌತಿಕ ಆಸಕ್ತಿಯಿಂದ ಹೊರಬರಲು ನಮ್ಗೆ ಸಾಧ್ಯವಾಗುವುದಿಲ್ಲ. ಸೊ ಅದರಿಂದ ಗುರು ಇಲ್ಲದಿದ್ದರೆ ನಾವು ಮಾಯ ಬಂಧನದಲ್ಲೇ ಉಳಿಯುತ್ತೇವೆ. ಸೊ ಗುರು ಬೇಕು. ಅದಕ್ಕೆ ಚೈತನ್ಯ ಮಹಾಪ್ರಭುವಿನ ಉನ್ನತ ಬೋಧನೆ ಅರ್ಥ ಮಾಡಿಕೊಳ್ಳಲು ಗುರು ಅವಶ್ಯಕತೆ. ಯಾಕಂದ್ರೆ ಗುರುದೇವರ ಕೃಪೆಯಿಂದಲೇ ಭಗವದ್ಗೀತಾ, ಭಾಗವತ, ಗೌಡಿಯ ವೈಷ್ಣವ ತತ್ವ ನಿಜವಾದ ಅರ್ಥವನ್ನು ನಾವು ತಿಳ್ಕೊಂತ ಇದ್ದೀವಿ. ಗುರುದೇವರ ಅವರು ಕೃಪೆ ಇಲ್ಲದೆ ಈ ಬ್ರಹ್ಮ ಸಂಹಿತೆಯನ್ನು ಬರ್ತಾ ಇರ್ಲಿಲ್ಲ, ಭಗವದ್ಗೀತೆಯನ್ನು ಬರ್ತಾ ಇರ್ಲಿಲ್ಲ, ಮತ್ತು ಈ ಬ್ರಹ್ಮ ಮಧ್ವ ಗೌಡಿಯ ವೈಷ್ಣವ ತತ್ವದ ನಿಜವಾದ ಅರ್ಥ ನಮ್ಗೆ ತಿಳಿಯುವುದಕ್ಕೆ ಅವಶ್ಯಕತೆನೇ ನಮ್ಗೆ ಸಿಗ್ತಾ ಇಲ್ಲ. ಸೊ ಇಲ್ಲಿ ಸಾರಾಂಶ ಏನಪ್ಪಾ ಅಂದ್ರೆ, ಸೊ ಗುರುದೇವರ ಕೃಪೆಯಿಂದ ಶ್ರೀ ರಾಧಾ ಕೃಷ್ಣರ ಆಶ್ರಯವನ್ನು ಪಡೆದು ಮತ್ತು ವೇದಗಳ ಪರಮ ಗುರಿಯಾದ ಕೃಷ್ಣನ ಪಾದ ಕಮಲಗಳನ್ನು ಅರಿತು ನಾವು ಕೃಷ್ಣನ ನಿತ್ಯ ಸೇವಕರೆಂಬ ಸತ್ಯವನ್ನು ತಿಳಿದು ಶ್ರೀ ಚೈತನ್ಯ ಮಹಾಪ್ರಭುವಿನ ಶುದ್ಧ ಸಂದೇಶವನ್ನು ಜೀವನದಲ್ಲಿ ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದು ತಿಳಿಬೇಕು. ಸೊ ಇದು ಈ ಓದಿರೋ ತಾತ್ಪರ್ಯದ ಸಾರಾಂಶ. ಮತ್ತೆ ಸೊ ನನ್ನ ಜೀವನ ಯಾತ್ರೆಯಲ್ಲಿ ಇನ್ನು ಕೋಟ್ಯಾಂತರ ಜನ್ಮಗಳ ಬಳಿಕವೂ ಭಗವಂತನ ನೇರ ಸೇವೆ ಮಾಡುವ ಅವಕಾಶ ನನಗೆ ಲಭಿಸಿತೆಂದು ಅವರ್ಣಿಸುವುದಿಲ್ಲ. ಆದರೆ ಈಗ ಆಳವಾಗಿ ಮುಳುಗಿರುವ ಮಾಯೆಯ ಕುಸುಬಿವಿನಿಂದ ಒಂದಿಲ್ಲೊಂದು ದಿನ ವಿಮುಕ್ತನಾಗುತ್ತೇನೆ ಎಂಬ ವಿಶ್ವಾಸ ನನಗೆ ಇದೆ. ಆದುದರಿಂದ ನನ್ನ ಪ್ರಾಚೀನ ಪಾಪ ಕಾರ್ಯಗಳ ಫಲವಾಗಿ ನಾನು ಅನುಭವಿಸಬೇಕಾದನ್ನೆಲ್ಲ ಅನುಭವಿಸಲು ಅನುವು ಮಾಡಿಕೊಡುವಂತೆ ನನ್ನ ಗುರುಗಳ ಪಾದ ಕಮಲಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಮಸ್ಕರಿಸುತ್ತೇನೆ. ಆದರೆ ನನಗೆ ಈ ನೆನಪು ಇರಲಿ, ನನ್ನ ದಿವ್ಯ ಗುರುಗಳ ನಿರಂತರ ಕೃಪೆಯಿಂದಾಗಿ ನಾನು ಸರ್ವಶಕ್ತ ಪರಮ ದೇವೋತ್ತಮನ ಅಲ್ಪ ದಾಸನಲ್ಲದೆ ಬೇರೆಯಲ್ಲ. ಆದುದರಿಂದ ಅತ್ಯಂತ ವಿನಯದಿಂದ ಅವರ ಪಾದ ಕಮಲಗಳಲ್ಲಿ ನಮಸ್ಕರಿಸುತ್ತೇನೆ. ಸೊ ಇಲ್ಲಿಗೆ ಸೊ ಇದ್ರ ಸಾರಾಂಶ ಏನಪ್ಪಾ ಅಂದ್ರೆ, ಶ್ರೀಲ ಪ್ರಭುಪಾದರು ಗುರುಭಕ್ತಿ ಮತ್ತು ತಮ್ಮ ವಿನಯ ಮತ್ತು ಬ್ರಹ್ಮ ಸಮತೆಯ ಪರಂ ತತ್ವ ಅತ್ಯಂತ ಸುಂದರವಾಗಿ ವ್ಯಕ್ತಪಡಿಸುತ್ತಾರೆ.
ಏನಪ್ಪಾ ಅಂದ್ರೆ ಶ್ರೀಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಸೊ ಇಲ್ಲಿ ಹೇಳಿದೆ ಈಶ್ವರ ಪರಮ ಅಂದ್ರೆ ಎಲ್ಲಾ ದೇವತೆಗಳಿಗೂ ಪರಮಾಧಿಪತಿ ಯಾರು? ಶ್ರೀಕೃಷ್ಣ. ಸೊ ಶ್ರೀಕೃಷ್ಣನ ದೇಹ ಸಚಿದಾನಂದಮಯ. ಅವರ ದೇಹ ಭೌತಿಕವಲ್ಲ, ಅದು ಶಾಶ್ವತ ಅಂದ್ರೆ ಸತ್ಯ, ಜ್ಞಾನಮಯ, ಚಿತ್, ಆನಂದಮಯ, ಆನಂದ. ಸೊ ಅದು ಸೊ ಶ್ರೀಕೃಷ್ಣ ಅವನು ಆದಿಪುರುಷ. ಅವರಿಗೆ ಆರಂಭವಿಲ್ಲ, ಅವರಿಗೆ ಎಲ್ಲದರಿಗೂ ಅವರೇ ಮೂಲ. ಯಾಕಂದ್ರೆ ಶ್ರೀಕೃಷ್ಣ ಸರ್ವ ಕಾರಣ. ಯಾಕಂದ್ರೆ ಈ ಸೃಷ್ಟಿಯಲ್ಲಿ ಇರುವ ಎಲ್ಲ ಕಾರಣಗಳಿಗೂ ಅಂತಿಮ ಕಾರಣ ಯಾರಪ್ಪ ಅಂದ್ರೆ ಕೃಷ್ಣನೇ. ಸೊ ಗುರು ಕೃಪೆಯಿಂದಲೇ ಪರಮ ಸತ್ಯವನ್ನು ನಾವು ಅರಿಯಬಹುದು. ಇದು ನಾವು ತಿಳ್ಕೊಬೇಕು. ಸೊ ಬ್ರಹ್ಮ ಸಮಿತಿ ಈ ತತ್ವವನ್ನು ಗುರುದೇವರ ಕೃಪೆ ಇಲ್ಲದೆ ಗ್ರಹಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಗುರು ಕೃಷ್ಣ ಕೃಪೆ ಇಲ್ಲದೆ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಭಗವದ್ಗೀತಾ, ಭಾಗವತ ಇದೆಲ್ಲ ತತ್ವಜ್ಞಾನವನ್ನು ತಿಳಿಯುವುದು ಸಾಧ್ಯನೇ ಇಲ್ಲ. ಸೊ ಭಕ್ತನ ನಿಜವಾದ ಆವರಣ ಏನು? ವಿನಯದಿಂದ ಗುರುವನ್ನು ಆಶ್ರಯ ಪಡಿಬೇಕು. ಸೊ ಅದಕ್ಕೆ ಭಕ್ತನ ನಿಜವಾದ ಒಂದು ಅಲಂಕಾರದ ಆಭರಣ ಏನು? ವಿನಯ. ಸೊ ತಕ್ಷಣವೇ ಸೊ ಅಂತಹ ಗುರುಗಳಿಗೆ, ಅಂತಹ ಮಹಾನ್ ವ್ಯಕ್ತಿಗಳಿಗೆ ಸೇವಕನಾಗಿರುವುದು. ಸೊ ಆ ಭಾವನೆ ಇದ್ರೆ ಏನಾಗುತ್ತೆ? ಸೊ ನಾವು ಶುದ್ಧ ಭಕ್ತನ ಲಕ್ಷಣ ಏನು? ಸೇವಕ. ಸೊ ಈ ಭಾವನೆ ಇರಬೇಕು. ಭೌತಿಕ ಮಾಯದಿಂದ ಹೊರಬರಲು ಹೇಗೆ? ಗುರುವಿನ ಕೃಪೆ. ಅದೇ ಹೇಳ್ತಾ ಇದ್ದಾರೆ ಪ್ರಭುಪಾದ. ಸೊ ಭೌತಿಕ ಮಾಯೆಯಿಂದ ನಾವು ಹೊರಬರಬೇಕು ಅಂದ್ರೆ ಗುರು ಕೃಪೆ ಬೇಕು. ಯಾಕಂದ್ರೆ ಅನೇಕ ಜನ್ಮಗಳಾದರೂ ಗುರುದೇವರ ಕೃಪೆಯಿಂದ ನಮ್ಗೆ ಮುಕ್ತಿ ದೊರೆದರೆ ಸೊ ಅದು ದೃಢ ವಿಶ್ವಾಸ ನಾವು ಆ ಗುರು ಮೇಲೆ ಇರಬೇಕು. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಕರ್ಮ ಫಲವನ್ನು ವಿನಯದಿಂದ ಸ್ವೀಕರಿಸುವುದು ವೈಷ್ಣವನ ಕರ್ಮ ಫಲವನ್ನು. ಅಂದ್ರೆ ಭಕ್ತ ತನ್ನ ಹಿಂದಿನ ಕರ್ಮ ಫಲಗಳಿಂದ ಬರುವ ಕಷ್ಟವನ್ನು ದೂರ ಮಾಡಿ ಎಂದು ಬೇಡುವುದಿಲ್ಲ. ಅದನ್ನು ಅವನು ಸಹಿಸಿಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಸೊ ಯಾವ ಪರಿಸ್ಥಿತಿಯಲ್ಲಿದ್ದರೂ ನಾನು ಕೃಷ್ಣನ ಚಿಕ್ಕ ಸೇವಕ ಎಂಬ ಸ್ಮರಣೆ, ಇದೇ ಭಕ್ತಿಯ ಹೃದಯ ಮತ್ತು ಜೀವನ ಮಹಾ ಸಂಪತ್ತು. ನಾನು ಕೃಷ್ಣನ ಚಿಕ್ಕ ಸೇವಕ ಎಂಬ ಸ್ಮರಣೆ ನಾವು ಮರಿಬಾರದು. ಇದು ಭಕ್ತಿಯ ಹೃದಯ ಮತ್ತು ಜೀವನದ ಮಹಾ ಸಂಪತ್ತು. ಮತ್ತು ಗುರುದೇವರ ಪಾದ ಕಮಲಗಳಿಗೆ ವಿನಯದಿಂದ ಶರಣಾಗತನಾಗುವುದೇ ಜೀವನದ ಪರಮ ಯಶಸ್ಸು. ಯಾಕಂದ್ರೆ ಗುರು ಕೃಪೆ ಇಲ್ಲದೆ ಕೃಷ್ಣ ಪ್ರಜ್ಞೆ ಮತ್ತು ಸೇವಾ ಭಾವ ಮತ್ತು ಅಂತಿಮ ಕೃಷ್ಣನ ಪ್ರಾಪ್ತಿ ನಮಗೆ ದೊರೆಯುತ್ತದೆ. ಅವನು ಕೃಪೆಯಿಂದಲೇ ಮಾತ್ರ. ಗುರು ಕೃಪೆ ಇದ್ರೆ ಕೃಷ್ಣ ಪ್ರಜ್ಞೆ ನಮ್ಗೆ ಸಿಗ್ತಾ ಇದೆ, ಸೇವಾನೂ ಸಿಗ್ತಾ ಇದೆ, ಆಮೇಲೆ ಕೃಷ್ಣನ ಪ್ರಾಪ್ತಿ ಸಾಧ್ಯವಾಗುತ್ತೆ. ಸೊ ಒಟ್ಟು ಸಾರಾಂಶ ಏನಪ್ಪಾ ಅಂದ್ರೆ ಶ್ರೀಕೃಷ್ಣ ಅವನು ಸಚ್ಚಿದಾನಂದ, ದೇವೋತ್ತಮ ಪರಮ ಪುರುಷ, ಸರ್ವ ಕಾರಣ ಮತ್ತು ಗುರುದೇವರ ಅಚಲ ಕೃಪೆಯಿಂದ ನಾವು ಶ್ರೀಕೃಷ್ಣನ ಒಂದು ಅತಿ ಚಿಕ್ಕ ನಿತ್ಯ ಸೇವಕ ಎಂಬ ಆ ಸ್ಮರಣೆಯನ್ನು ನಾವು ಕಳೆದುಕೊಳ್ಳಬಾರದು. ಅದು ಸ್ಮರಣೆ ಮಾಡ್ಬೇಕು. ನಾನೊಬ್ಬ ಸ್ಮಾಲ್ ಸೇವಕ, ಯಾಕಂದ್ರೆ ಅದು ವಿನಯದಿಂದ ಮಾತ್ರ ಬರುತ್ತೆ. ಸೊ ಅದು ತಿಳ್ಕೊಳ್ಳಿದ ತಕ್ಷಣ ಆ ವಿನಯದಿಂದ ಭಗವಂತನ ಪಾದ ಕಮಲಗಳ ಆಶ್ರಯದಲ್ಲೇ ಸೊ ಇರ್ತೀವಿ. ಅವಾಗ ಸೊ ಏನು ಈ ತರ ತಿಳ್ಕೊಂಡ್ರೆ ನಮ್ಮಲ್ಲಿರುವ ಶುದ್ಧಿ ಭಕ್ತಿ ಏನಾಗುತ್ತೆ? ನಮ್ಮ ಹೃದಯದಲ್ಲಿ ಜಾಗೃತ ಮಾಡ್ಕೊಂಡು. ಸೊ ಇದು ಈ ಅಧ್ಯಾಯದ ಸಾರಾಂಶ. ಸೊ ನೆಕ್ಸ್ಟ್ ವಾರದಲ್ಲಿ ಈ ಹೊಸ ಅಧ್ಯಾಯವನ್ನು ಶುರು ಮಾಡೋಣ. ಸೊ ಇದು ಅಧ್ಯಾಯ ಹೆಸರು ಮೂಲ ಶೋಧನೆ. ಸೊ ನಾವು
ನೆಕ್ಸ್ಟ್ ವೀಕ್ ಅಲ್ಲಿ ಶುರು ಮಾಡೋಣ. ಸೊ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜಯ.